ನಮ್ಗಂತೂ 12 ವರ್ಷದಿಂದ ಸಾಕಾಗ್ಬಿಟ್ಟಿತ್ತು ಬಿಡ್ರಿ. ಯಾಕಪ್ಪ ಇನ್ ಜೀವನ ಮಾಡ್ಬೇಕು, ಇಲ್ಲ ಏನೋ ನಮ್ಮ ಬಾತ್ರಿ ಇತ್ತು ತಗೊಂಡು ಹೋಗ್ಬಿಡೋಣ ಅನ್ನೋ ಮಟ್ಟಕ್ಕೆ ಬಂದಿತ್ತು. ಆ ಒಂದು ಫೇಸ್ ಅನ್ನೋದಿದೆಯಲ್ಲ, ಆ ಒಂದು ಫೇಸ್ ಯಾರಿಗೂ ಬೇಡ. ಫುಲ್ ಚೇಂಜ್ ಆಗ್ಬಿಟ್ಟಿದ್ದಾರೆ. ಏನೋ ಫುಲ್ ಶೇವಿಂಗ್ ಎಲ್ಲ ಮಾಡಿ ಬೀಚ ಎಲ್ಲ ಸೂಪರ್ ಕಾಣ್ತಿದ್ದಾರೆ. ನೋಡೋದಕ್ಕೆ ಶೇವಿಂಗ್ ಮಾಡ್ತಾರೆ ರಾಜ್ಕುಮಾರ್ ಅಂತಾರ ಇದ್ದೀರಾ. ಸ್ನೇಹಿತರೆ ನಮಸ್ಕಾರ. ನಿಮಗೆ ಇವರು ಪರಿಚಯ ಮಾಡೋ ಅವಶ್ಯಕತೆ ಇಲ್ಲ. ಜಯರಾಮ್ ಸರ್ ಅಂತ, ಅವರು 12 ವರ್ಷದಿಂದ ಅವರ ಧರ್ಮಪತ್ನಿಯರು ಮತ್ತೆ ಅವ್ರ ಮಕ್ಕಳು ಮಾಡಿದಂತ ತಪಸ್ಸಿನ ಫಲ ಅವರಿಗೆ ಫಲ ಕೊಟ್ಟಿದೆ. ಇವರು ಆಲ್ಮೋಸ್ಟ್ ಒಂದು 60-70% ಅವರು ಚೆನ್ನಾಗಿದ್ದಾರೆ. ಅವರು ಮುಂಚೆ ಆಗ್ತಿಲ್ಲ. ಅವ್ರ ವಿಡಿಯೋ ಪಾರ್ಟ್ 1 ನೋಡಿರ್ತಾರೆ, ಇದು ಪಾರ್ಟ್ 2 ಬಿಟ್ಟಿರೋದು. ಆಲ್ಮೋಸ್ಟ್ ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿ 3 ವಾರ ಆಯ್ತು. ಇನ್ನೂ ಡಿಸ್ಚಾರ್ಜ್ ಆದ್ಮೇಲೆ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗಿದ್ದಾರೆ. ಅದು ಯಾವ ತರ ಹೆಂಗಿಂಗ್ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅಂತ ನಾವು ಅವ್ರ ಬಾಯಲ್ಲಿ ಕೇಳಬೇಕಿದೆ. ನಮಸ್ತೆ ಸರ್, ನನ್ನ ಹೆಸರು ಶಶಿಕುಮಾರ್ ಅಂತ. ನಾನು ಇವ್ರ ಮಗ, 2ನೇ ಮಗ. ನಾನು ಈಗ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ PSC ಎಕ್ಸಾಮ್ಸ್ ಓದ್ತಿದ್ದೀನಿ. ಇದ್ಕೊಂಡು ನಮ್ಮ ತಂದೆಯವರು ಓದಿಸಿದ್ದಾರೆ. ಬಟ್ ಅವರೇ ಕಂಡ್ಕೊಂಡ್ರು. ಈ ಒಂದು ನಾನು ಅದ್ರ ಬಗ್ಗೆ ತಲೆ ಕೆಸ್ಕೊಂಡು ಹೋಗಿಲ್ಲ. ಬಟ್ ಅವರೇ ಹುಡ್ಕೊಂಡು ಬಂದು ಈ ತರ ಒಂದಿದೆ ಯೂಟ್ಯೂಬ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು, ಸರಿ ಆಯ್ತು ನೀವು ಹೋಗಪ್ಪ ಅಂತ ಹೇಳ್ಬಿಟ್ಟು ಬಂದ್ರು. ಬಟ್ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ನಮ್ಗೆ ಅಷ್ಟೊಂದು ಇದಿರಲಿಲ್ಲ. ಆಮೇಲೆ ಈಗ ನೋಡಿದ್ರೆ ಒಂದು ತುಂಬಾ, ಈಗ ನಾನೇ ಮೆಟ್ಲಿಂದ ಕರ್ಕೊಂಡ್ ಬರ್ಬೇಕಾದ್ರಾಗ ಎಷ್ಟು ಸಪೋರ್ಟ್ ಇಲ್ಲ ಅವ್ರಿಗೆ. ಮುಂಚೆ ತುಂಬಾ ಸಪೋರ್ಟ್ ಬೇಕಾಗಿತ್ತು. ಆಮೇಲೆ ಈಗ ಬಾತ್ರೂಮ್ಗೆ ಹೋಗೋದು ಅವರೇ ಹೋಗಿ ಬರ್ತಿದ್ದಾರೆ. ಈಗ ನಾನಷ್ಟೇ, ನಾನು ಇಲ್ಲೇ ಡಾಕ್ಟರ್ ಹತ್ರ ಇದ್ದೆ, ಅವರೇ ಹೋಗಿ ಬಂದ್ರು. ಎಷ್ಟೋ ನಮ್ಗೆ ರಿಸಲ್ಟ್ ಕಾಣಿಸಿದೆ ತುಂಬಾ. ಯಾಕಂದ್ರೆ ಕಂಪೇರಬಲ್ ಸ್ಟಾರ್ಟಿಂಗ್ ನಾವು 2018 2016 ಫುಲ್ ಬೆಡ್ ಅಲ್ಲೇ ಮಾಡಿದ್ವಿ. ಆಮೇಲೆ ಸ್ಲೋಲಿ ರಿಕವರ್ ಆಯ್ತು. ಆಮೇಲೆ ತದನಂತರ ಸ್ವಲ್ಪ ಅಷ್ಟಕ್ಕೆ ಸ್ಟಾಗ್ನೆಂಟ್ ಆಗಿ ನಿಂತ್ಕೊಂಡ್ಬಿಡ್ತು. ಯಾವಾಗ ನಿಮ್ ಕಡೆ ಬಂದಿರಿ ಇವರು, ಅವಾಗ ನಮ್ಗೆ ರಿಕವರಿ ಅನ್ನೋದು ನಮ್ಗೆ ಮತ್ತೆ ಕಾಣಿಸ್ತಿದೆ. ಸರ್ ನೀವ್ ಹೇಳಿದ ಮುಖ್ಯವಾಗಿ, ಯಾಕಂದ್ರೆ ನೀವೇ ಮೀನ್ 12 ವರ್ಷದ ಒಂದು ನಮಗಂತೂ ಭಾರಿ ಸಂತೋಷ. ಡಾಕ್ಟರ್ ಮಾಡಿದ್ದು ಸೇವೆ ನಮ್ಗ ಹೌದೊಂದ ಯಾವ ಪುಣ್ಯ ಮಾಡಿದ್ವೋ ಏನ್ ಕಥೆನೋ ನಮ್ಗಂತೂ 12 ವರ್ಷದಿಂದ ಸಾಕಾಗ್ಬಿಟ್ಟಿತ್ತು ಬಿಡ್ರಿ. ಯಾಕಪ್ಪ ಇನ್ ಜೀವನ ಮಾಡ್ಬೇಕು, ಇಲ್ಲ ಏನೋ ನಮ್ಮ ಬಾತ್ರಿ ಇತ್ತು ತಗೊಂಡು ಹೋಗ್ಬಿಡೋಣ ಅನ್ನೋ ಮಟ್ಟಕ್ಕೆ ಬಂದಿತ್ತು. ಈಗ ಇಲ್ಲಿ ಬಂದ್ಮೇಲೆ ಆರಾಮಾಗಿದ್ದೀವಿ. ಬೆಡ್ ಮೇಲೆ ಎಲ್ಲ ಮಲ್ಕೊಳೋದು, ತಿಳ್ಕೊಳ್ಳೋದು, ಮಾಡೋದು, ಮಟ್ಟೋದು, ಆಮೇಲೆ ಒಬ್ಬರೇ ಹೇಳೋದು, ಹೋಗೋದು, ಬಾತ್ರೂಮ್ಗೆ ಇನ್ನೊಬ್ರು ಅವಲಂಬನೆ ಇದ್ರೆ ನಮ್ ಕೆಲಸ ನಾವು ಮಾಡ್ಕೊಂತ ಇದ್ದೀವಿ. ಈಗ ಭಾರಿ ಅನುಕೂಲ ಆಗೈತೆ. ಇನ್ನೂ ಬಂದವರೆಲ್ಲ ನೋಡ್ಸ್ಕೊಂಡು ಚೆನ್ನಾಗಿ ಮಾಡ್ಕೊಡೋಗ್ರಿ ಅನ್ನೋದು ಹೇಳಕ್ ಬಯಸ್ತೀನಿ ನಾನು. ಸರ್, ಇವಾಗ ನೀವು ಇಲ್ಲಿ ಅಡ್ಮಿಷನ್ ಆದ್ರಲ್ಲ, ಅಡ್ಮಿಷನ್ ಆಗಿ ಒಂದು ವಿಡಿಯೋ ಮಾಡಿದಾಗ 5ನೇ ದಿನ ಆಗಿತ್ತು. ಅದಾದ್ಮೇಲೆ ಇನ್ನೂ 1 ವಾರ ಐತ್ರಿ. ಒಂದು 15 ದಿನ 12 ದಿನ ಡಿಸ್ಚಾರ್ಜ್ ಮಾಡಿತ್ತು. ಆ ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ನಿಮ್ಗೆ ಏನೇನೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ? ಎಲ್ಲ ಇಂಪ್ರೂವ್ಮೆಂಟ್ ಆಗಿತ್ತು. ಎಲ್ಲ ನೀವು ಏನ್ ಮಾಡಿದ್ರು, ಈ ಮೈ ಇಲ್ಲಿಂದ ಕುತ್ತಿಗೆನಿಂದ ಕಾಲ್ವರ್ಗುನು ಇಂಜೆಕ್ಷನ್ ಕೊಟ್ಟಿದ್ದೆವು, ಎಲ್ಲ ಇಂಪ್ರೂವ್ಮೆಂಟ್ ಆಯ್ತು. ನನ್ಗನ್ನಿಸ್ತು ಆಗ ಇದ್ರಾಗ ಏನೋ ಅದೇ ನಮ್ಗೆ ಗೊತ್ತಾಗ್ತದೆ. ಅದು ಏನ್ ಎದುರ್ತಾ ಇರೋದು ಅಷ್ಟೇ. ಅಜ್ಜೆ ಇಡಕಾಗ್ತಾ ಇರ್ಲಿ ಇತ್ತಿ ಮುಂಚೆ. ಇದ್ರಲ್ಲಿ ಸ್ಲಿಪ್ ಆಗ್ಬಿಡವು ಕಾಲು, ಆಮೇಲೆ ಹಂಗೆ ಬಿದ್ಬಿಡ್ಬೇಕು ಕೆಳಕ್ಕೆ. ಆಮೇಲೆ ಈ ಮೊಣಕಾಲು ಅಂತೂ ಸಂಖ್ಯೆ ಇರಲಿಲ್ಲ. ಈಗ ಏನ್ ತೊಂದ್ರೆ, ಈಗ ಆರಾಮಾಗಿತ್ತು. ಡಿಸ್ಚಾರ್ಜ್ ಆಗೋಟಕ್ಕೆ ಹೆಂಗೆ ಚೆನ್ನಾಗಿದೆ? ಅದೇ ಇಂಜೆಕ್ಷನ್ ಕೊಟ್ವಿ, ಮಾತ್ರೆ ತಗೊಂಡ್ವಿ. ಆಮೇಲೆ ನೀವು ಹೇಳೋದೆಲ್ಲ ಫಾಲೋ ಅಪ್ ಮಾಡಿದ್ವಿ. ಒಂದು ಚಾರ್ಜ್ ತಪ್ಪದಿರೋನು ಅದೇ ತರ ಡಯಟ್ ಮಾಡಿದ್ವಿ. ಎಲ್ಲ ಈಗೂ ಅದೇ ಮಾಡ್ತಾ ಇದ್ದೀವಿ. ಅದೇ ಈ ಮೇನ್ ಇರೋದು. ನೀವು ಮಾಡಿದ ಕಷ್ಟಕ್ಕ ನಾವು ಮಾಡೋ ಡಯಟೇ ನಿಮ್ಗೆ ಫಲ ಸಿಗ್ಬೇಕಾದ್ರೆ ನಮ್ಗ. ಇಲ್ಲಾಂದ್ರೆ ಅದು ಏನು ಸಿಗಲ್ಲ. ಕೆಲವರೆಲ್ಲ ಹೇಳ್ತಾರೆ ಅವ್ರು ಡಯಟ್ ಮಾಡಲ್ಲ, ಏನೋ ಮಾಡಿ ಮನೆಯಲ್ಲಿ ತಿಂದ್ಬಿಡ್ತಾರೆ, ಮಾಡ್ಬಿಡ್ತಾರೆ, ನಮ್ ಸೊರೆ ಹೋಗೋದು, ನಮ್ ನೋವು ಅಂತೆಲ್ಲ ಹೇಳ್ತಾರೆ. ಇಲ್ಲೂ ಬಂದಾಗೂ ಕೇಳ್ತಾ ಇರ್ತಾರೆ. ನಾನ್ ಹೇಳಿದೆ, ಅವ್ರು ಹೇಳೋದು ಡಯಟ್ ಕರೆಕ್ಟ್ ಮಾಡಿದ್ರೆ, ಫಾಲೋ ಅಪ್ ಮಾಡಿದ್ರೆ ನಮ್ಗ 100% ರೆಡಿ ಆಗ್ತೀವಿ ಅಂತ. ಈಗ ನಮ್ಗೊಂದು 60% ರೆಡಿ ಆಗೈತೆ. 12 ವರ್ಷದಿಂದ ನಾನು ಬೆಡ್ ಮ್ಯಾಗ ನಡೀತಾರೆ. ಮ್ಯಾಲೆ ಕುಕ್ಕರಾಗೆ ಆಗ್ತಾ ಇಲ್ಲ, ಸುಸ್ತು, ಹಂಗೆ ಮಲ್ಕೊಬೇಕಾಗಿತ್ತು. ಅದೇ ರೇಟ್ ಒಂದು 10 kg ಚೆನ್ನಾಗಿದ್ರೆ 10 kg ವ್ಯತ್ಯಾಸ ಆಗಿದೆ. ಇವಾಗ ನೋಡೋದಕ್ಕೆ ಶೇವಿಂಗ್ ಮಾಡ್ತಾರೆ ರಾಜ್ಕುಮಾರ್ ಅಂತಾರ ಇದ್ದೀರಾ. ಸೊ ಸರ್, ಆಮೇಲೆ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ್ಮೇಲೆ ಈಗ ನಿಮ್ ಊರವ್ರು ನಿಮ್ಮನ್ನ ಹಿಂಗ್ ರಿಸೀವ್ ಮಾಡ್ಕೊಂಡು, ಮುಂಚೆ ಅಂದ್ರೆ ಇಟ್ಕೊಂಡೆ ಯಾರನ್ನ ಹೆಲ್ಪ್ ತಗೊಂಡೆ ನೀವು ಇದ್ ಮಾಡ್ತೀವಿ. ಹಿಂಗೆ ನಿಮ್ಮನ್ನ ಈಗೆಲ್ಲ ಬಂದವರೆಲ್ಲ ಏನ್ ಹೆಂಗಾಗ್ಬಿಟ್ಟಿದ್ಯಾ ಅಂತ. ಆಮೇಲೆ ಚೆನ್ನಾಗಿದೀಯ ನೀನು ಇವಾಗ, ಮೈ ಕೈ ಎಲ್ಲ ಸಣ್ಣ ಆಗೈತೆ ಅಂತ. ಒಳ್ಳೆ ಡಾಕ್ಟರ್ ಸಿಕ್ಕವ್ರು ನಿಂದ ಅಂತ. ಊನಪ್ಪ ಒಳ್ಳೆ ಡಾಕ್ಟರ್ ನೋಡಿದ್ವಿ, ಹೋದ್ವಿ, ನೋಡ್ಕೊಂಡು ಮಾಡಿಸ್ಕೊಂಬಂದು ಮಾಡ್ಯವ್ರು. ನಮ್ದು ಅಷ್ಟು ಕಾಲೇಜು ವಹಿಸ್ಕೊಂಡವ್ರು ನನ್ನ ಬಗ್ಗೆ ಅಂತ ಹೇಳಿದ್ದೀನಿ ನಾನು. ಸರ್, ನೀವು ಮನೆಗೆ ಹೋದ್ಮೇಲೆ
ಈಗ ಇಲ್ಲಿ ಹಾಸ್ಪಿಟ್ಲಿಗೆ ಬರೋಕ್ಕಿಂತ ಮುಂಚೆ ನೀವು ಏನೇನೆಲ್ಲ ಮಾಡಕ್ ಆಗ್ತಿರ್ಲಿಲ್ಲ ಕೆಲವು ಕೆಲಸಗಳು ಹೇಳಿ. ಅವನ್ನೆಲ್ಲ ಯಾವ ಮಾಡ್ತಿದ್ರಿ ನೀವು? ಈಗೆಲ್ಲ ನಾನ್ ನೋಡ್ರಿ ಈಗ ಫ್ರಿಡ್ಜ್ ಮೇಲೆ ಇದ್ದಿದ್ದು ಸ್ಪೆಕ್ಸ್ ಎತ್ಕೊಳಕ್ ಆಗ್ತಾ ಇರಲ್ಲ, ಪೇಪರ್ ಎತ್ಕೊಳಕ್ ಆಗ್ತಾ ಇರಲ್ಲ, ಪೇಪರ್ ಹಿಂಗ್ ತಿರ್ಕೊಂಡು ಹಿಂಗ್ ಎತ್ಕೊಂಡು ಓದಕ್ ಆಗ್ತಾ ಇರಲ್ಲ, ಆಮೇಲೆ ಟ್ಯಾಬ್ಲೆಟ್ಸ್ ಎತ್ಕೊಂಡು ಓದಕ್ ಆಗ್ತಾ ಇರಲ್ಲ, ಎಲ್ಲ ಮನೆಯವರೇ ಬಂದು ಎತ್ಕೊಂಡ್ ಕೊಡ್ಬೇಕಾಗಿತ್ತು. ಆಮೇಲೆ ಗ್ಲಾಸ್ ಎತ್ಕೊಂಡು ನೀರ್ ಎತ್ಕೊಳಕ್ ಆಗ್ತಾ ಇಲ್ಲ ಟಿಪೈ ಮೇಲಿಂದ. ಆಮೇಲೆ ಎಲ್ಲ ನೀರ್ ಕುಡಿತೀನಿ, ಮಾತ್ರೆಗಳೆಲ್ಲ ನಾನೇ ಕಿತ್ಕೊಂತೀನಿ. ನೋಡಿ ಇವೆಲ್ಲ ಕಿತ್ಕೊಳಕ್ ಆಗ್ತಾ ಇಲ್ಲ, ಕೈಯಲ್ಲಿ ಸಿಗ್ತೀನಿ ಇಲ್ಲ 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 ಇಲ್ಲ. ಇವಾಗ ನೋಡಿ ಇದು ನಿಮ್ ಕೈ ಗ್ರಿಪ್ ಬಿಡಿಸ್ಕೊಳಕ್ಕಾಗಲ್ಲ. ಹೌದು, ಮುಂಚೆ ಎಷ್ಟೊಂದು ಗ್ರಿಪ್ ಇರ್ಲಿಲ್ಲ ಇಟ್ಕೊಳಕ್ಕೆ. ಅದ್ರಾಗ ನಮ್ಗಂತೂ ಆನಂದ ಆಗ್ತೈತೆ. ಇನ್ನೊಂದು ನಮ್ಗಂತೂ ಯಾವ ದೇವರು ಏನ್ ಕಥೆನೋ ಇಲ್ಲಿ ಬಂದ್ರೆ ಒಂದ್ ದಿವಸ ಏನು ತೊಂದರೆ ಇದ್ರೆ ಸೂಕ್ಷ್ಮವಾಗಿ ಒಂದು ಶಿಖರ ಅನ್ನೋದು ಒಂದ್ ಐತೆ ಸರ್ ನೋಡೋದು. ಯಾವತ್ತೂ ಏನ್ ಮಿಸ್ಟೇಕ್ ಆಗೋದು, ಯಾವ ಆಸ್ಪತ್ರೆಗೆ ನಾವು ನಾವು ಬದ ಇರೋದು ಓದಾ ಇರೋದು ಆತನೇ ಇರಲ್ಲ ಅಂತ ಹೇಳ್ಬಿಡಿ. ಅದೆಲ್ಲ ಸರ್ ಡಾಕ್ಟರ್ ಸುಮ್ಮನೆ ಒಂದು ಅದ್ ನೀವ್ ಹೇಳಿರೋದ ಮೇನ್ ಭಗವಂತ ಅಲ್ಲ, ನೀವ್ ಹೇಳ್ದಂಗೆ ಟೈಮಿಗೆ ನಿಮ್ಗೆ ಒಳ್ಳೆ ಕಾಲ ಕೊಡಿ. ಭಾಷೆ ಆಗ್ಬೇಕಂತ ಕಾಲ ಇತ್ತು, ಭಗವಂತ ಆ ಟೈಮಿಗೆ ಹಾಗಾಯ್ತು ಸರ್. ತದಾಸ್ತು ಅಂದ್ರು ನಿಮ್ ಭಾಷೆ ಆಯ್ತು ಅಷ್ಟೇ. ನಾವೇ ಸಾಕು ಸರ್, ಸಾಕು. ಎಲ್ಲಾ ಕ್ರೆಡಿಟ್ ಭಗವಂತನಿಗೆ ಸೇರಿ, ಎಲ್ಲಾ ಋಣನು ಭಗವಂತ. 12 ವರ್ಷದಿಂದ ನಾನು ಇದ್ದಿದ್ದು ಈಗಿರೋದ್ಕ ನನಗ 100% ಇಲ್ಲ ಸರ್, ಈಗ ನಾವು ನೋಡಿದೀವಲ್ಲ ಹಾಸ್ಪಿಟಲ್ ಬೇರೆ ಎಲ್ಲ ನೋಡಿದೀವಿ, ಬಟ್ ನಿಮ್ ತರ ಇಷ್ಟೊಂದು ಕಾಲೇಜ್ ಹೋಗಿಲ್ಲ ಸರ್. ನೋಡಿದ್ರಿ, ಬರ್ತಾರೆ ಆಯ್ತು, ಬಿಸ್ತಾರೆ ಸರಿ ಆಯ್ತು, ಆತರ ಇರ್ಬಾರ್ದು ಪೇಷಂಟ್ ಗಳ ಮೇಲೆ ಒಬ್ರು ಆತರ ನಿಮ್ ತರ ಸ್ಕ್ಯಾನಿಂಗ್ 12 ಸ್ಕ್ಯಾನಿಂಗ್ ಇಟ್ಕೊಂಡಿದೀವಿ. 5 ನಿಮಿಷ ಇಟ್ಕೊಂಡು ಯಾರು ಮಾತ್ರೆ ಬಂದಿದೆ 5,000 6,000 15 ದಿವಸ ಎಲ್ಲಾ ತಿಂದು ಏನು ಒಂಚೂರು ಕಡಿಮೆ ಆಗ್ತಾ ಇದೆ. 5,000 ಮಾತ್ರೆಗಳು ತಗೊಂಡ್ರೆ ಏನು ಕಂಪಲ್ಸರಿ ಈಗ ಇಲ್ಲಿಗೆ ಹೆಂಗ್ ಬರ್ತೀನಿ ಹಂಗೆ ಕಂಪಲ್ಸರಿ ಫಾಲೋಅಪ್ ಮಾಡ್ತಾ ಇದ್ದೀನಿ ನಾನು. ಒಂದ್ ದಿವಸನೂ ಬಿಡ್ತಾ ಇರಲ್ಲ. ಏನೋ ಒಂದ್ ಮಾಡಿ ಓಡಾಡ್ಬಿಡ್ಬೇಕು ಅಂತ ಅವನ್ ಛಲ ನಿಮ್ಮಲ್ಲಿ ಇದೆ, ಅವನ್ ಆತ್ಮಸ್ಥೈರ್ಯ, ಛಲ, ಕಾನ್ಫಿಡೆನ್ಸ್ ನಿಮ್ಗೆ ಅದೇ ಇವತ್ತು ಆಕ್ಚುಲಿ ನಿಮ್ಗೆ ಒಂದು ಸ್ಫೂರ್ತಿ ಆಗಿರೋದು. ಅವನ್ ನಿಮ್ಗೆ ರಿಸಲ್ಟ್ ಕೊಡ್ತಾ ಇರೋದು. ಯಾಕಂದ್ರೆ ಸರ್ 12 ವರ್ಷ ಒಬ್ಬ ವ್ಯಕ್ತಿ ನಡೆದಿಲ್ಲ ಅಂದ್ರೆ ಅವೊಂದು ಮನಸ್ಸೇ ಹೇಳಿಬಿಟ್ಬಿಡ್ತಾರೆ. ಹೌದು, ಅದೇ ಈಚೆಗೆ ಬರ್ಲಿಲ್ಲಲ್ಲ, ಬಿಸಿಲು ಕಾಯಾಗೂ ಬರ್ತಾ ಇರಲ್ಲ. ಈಗ ನೋಡಿ ಎಲ್ಲ ಬಿಸಿಲಾಗ ಬಂದ್ ಕುತ್ಕೊಂಡು ಈಚೆ ಕುತ್ಕೊಂಡು ಬಿಸಿಲು ಕಾಯ್ಕೊಂಡು ಮತ್ತೆ ಅದು ಕಂಟಿನ್ಯೂ ಮಾಡಿದ್ದಾರೆ ಪೇಪರ್ ಓದಕ್ಕೆ, ಅದೆಲ್ಲ ಆಗ್ತಾ ಇಲ್ಲ. ಆಮೇಲೆ ಊಟ ಬೇರೆ ತಿನ್ನಕ ತಟ್ಟೆ ಅಲ್ಲಿ ಸ್ಪೂನ್ ಆಗಿರ್ಕೊಂಡು ತಿನ್ನಕ್ಕಾಗ್ತಾ ಇಲ್ಲ, ಈ ಕೈ ಮುದ್ದೆ ಮುರಿಯಕ್ ಆಗ್ತಾ ಇಲ್ಲ. ಆಮೇಲೆ ಡೈರೆಕ್ಟ್ ಆಗಿ ನಾವು ಬಾತ್ರೂಮ್ ಹೋಗ್ಬೇಕಾದ್ರೆ ಹೋಗಕ್ಕಾಗ್ತಾ ಇಲ್ಲ, ಕೈ ಕಡೆ ಇರ್ಬೇಕಾಯ್ತು. ನಮ್ಮ ಮನೆಯವರು ಇದ್ರೆ ಹುಡುಗರು ಯಾರೋ ಇದ್ರೆ ರಿಸರ್ಚ್ ಹೋಗ್ಬೇಕಾದ್ರು ಅಷ್ಟೇ. ಇದು ಬಾತ್ರೂಮ್ ಬಂತು ಕೂತು ಮ್ಯಾಲೆ ಕೇಳಕ್ಕೆ ಆಗ್ತಾ ಇರೋದು. ಈಗ ನಾನೇ ಎದ್ದು ನಾನೇ ಎಲ್ಲ ಮುಗಿಸ್ಕೊಂಡು ನಮ್ ಕೆಲಸ ನಾವ್ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ತಪ್ಪು ಮನೆ. ಯಾಕಂದ್ರೆ ಸರ್ ಇದರಲ್ಲಿ ಮುಖ್ಯವಾಗಿ 12 ವರ್ಷ ಮಾಡಿರೋ ತಪಾಸ್ ಮಾಡಿದ್ರೆ ನಿಮ್ಮ ಪತ್ನಿಯವರು, ನನ್ ಮಕ್ಕಳು. ಯಾಕಂದ್ರೆ ನೀವು ಅವರು ಸರ್ ಯಾರು ನೀವು ಹೇಳಿದ್ರೆ ರಿಲೇಟಿವ್ಸ್ ಬಿಟ್ಟು ಸರ್ ಯಾರು ಇಲ್ಲ ಸರ್ ಬಿಟ್ಟರು ನಮ್ಗೆ ಫಂಕ್ಷನ್ ಹೋಗಕ್ಕಾಗಲ್ಲ, ಇವ್ರನ್ನ ಒಬ್ಬರೇ ಬಿಟ್ಟು ಹೋಗಲ್ಲ, ಮನೇಲಿ ಇರುವಾಗ ಒಬ್ರು ಇರ್ಲೇಬೇಕು. ಇವಾಗ ಸೊ ಆತರ ಇರ್ತಕ್ಕಂಥ ಸ್ಥಿತಿನಲ್ಲಿ 12 ವರ್ಷದಿಂದ ನಿಮ್ಮನ್ನ ಕಾಪಾಡ್ಕೊಂಡ್ ಬಂದಿದ್ರಲ್ಲ, ಆ ಒಂದು ಸ್ಥಿತಿ ಇದೆಯಲ್ಲ ಅದು ಎಲ್ಲರಿಗೂ. ಈಗ ಎಲ್ಲೇ ನಮ್ಮ ಹೋಗಮ್ಮ ಅಂತ ಹೇಳ್ಬೋದು, ಧೈರ್ಯ ಓದ್ತಾರೆ ಬರ್ತಾರೆ. ಅವ್ರು ಒಂದೇ ಒಂದ್ ಚಿಂತೆ ಅವ್ರು ಇದು ಬಾತ್ರೂಮ್ ಹೋಗ್ತಾರಂದ್ರೆ ಬಿದ್ದ ಬಿಡ್ತಾರೋ ಏನ್ ಮಾಡ್ಬಿಡ್ತಾರೋ ಹೆಂಗಾಗತ್ತದೋ ಅಂತ ಅದೇ ಒಂದಿತ್ತು ಅವ್ರ. ಇವಾಗ ಯಾಕೆ ಆಗ್ತಾ ಇಲ್ಲ, ಈಗ ಅದನ್ನ ನೇಗಿಸ್ಬಿಟ್ಟಿದೀವಿ. ಹೌದು ಸರ್, ಮೈನ್ ಯಾಕಂದ್ರೆ ಈಗ ಡಿಪೆಂಡೆನ್ಸಿ ಇವಾಗ ನಿಮ್ಗಾದ್ರೂ ಯಾವಾಗ ಒಬ್ಬರ ಮೇಲೆ ಡಿಪೆಂಡ್ ಆಗಿರ್ಬೇಕಂದ್ರೆ ನಿಮಗೂ ಒಂದು ಮಾನಸಿಕವಾಗಿ ಬೇಜಾರಾಗಿಲ್ಲ. ಅವ್ರಾಗ ಹೋಗಿ ಕಾಯ್ಕೊಂಡ್ರು ಸರ್. ಹೌದಾ, ಬೇರೆಯವರಾಗಿದ್ರೆ ಕಷ್ಟ ಆಗಿರೋದು. ಅದು ಎಷ್ಟೋ ಜನ ಬಂದ್ ಹೇಳವ್ರೆ. ಹೌದು, ನಾವು ಕೂಡ ಈ ಹುಡುಗರು ಬರೋರು ಈಗ ನಾನು ನೋಡ್ಕೊಳಕ ಇವಾಗ ಮಾಡ್ತಾ ಇದೀನಿ. ನಮ್ಮ ಅಪ್ಪ ಅಮ್ಮ ಯಾರಾಗಿದೆ ನಾವು ಬಿಟ್ಬಿಟ್ಟಿದೀವಿ, ನಾವು ನೋಡ್ತಾನೆ ಇಲ್ಲ ಅಂತ ಎಷ್ಟೋ ಜನ ಹೇಳ್ಬಿಟ್ಟು ಹೋಗಾರ ಹುಡುಗರು. ವಯಸ್ಸು ಹುಡುಗರು ಅದೊಂದು ಊರಾಗ ಜನ ಹುಡುಗರದು ಅಷ್ಟೇ, ನಮ್ಮ ಮನೆಯವ್ರದ್ದು ಅಷ್ಟೇ. ಒಳ್ಳೆ ಊರಾಗ ಜನ ಏನ್ ಹೇಳ್ತಾರೆ, ಬರ್ತಾರೆ ಬಂದ್ರೆ ಏನ್ ದೋಷ ನಮ್ಮ ಮನೇಲೇ ಸಾಕ್ಬಿಟ್ಟಿದೀಯ ನೀನು ಅಂತ ಎಷ್ಟೋ ಜನ ಸುತ್ತೋಗ್ಬಿಟ್ರಿ ಸರ್. 100 ಜನ ಸುತ್ತೋಗ್ಬಿಟ್ರಿ 12 ವರ್ಷದಿಂದ. ನಮ್ಗೆಲ್ಲ ಹೆಂಗಿರೋದೇ ಹೋಗ್ಬಿಟ್ರು, ನನ್ ಜೊತೆ ಹೆಂಗರೇ ಹೋಗ್ಬಿಟ್ರು. ನಾನು ಅಂತೂ ಪೇಷಂಟ್ ಆಗಿರೋ ನಾನು ಉಳಿಸ್ಕೊಂಡ್ಬಿಟ್ಟಿದೀನಿ ಅಂತ ಅವರು ಹೇಳ್ತಾರೆ. ಅವರು ಟೈಮ್ ಊಟ ನೀರು ಹಂಗೆ ವ್ಯವಸ್ಥೆ ಮಾಡ್ಕೊಂಡ್ ಬಂದಾರೆ, ನಾವು ಹಂಗೆ ಕಾಪಾಡ್ಕೊಂಡ್ ಬಂದೆ. ಸೊ ಇವಾಗ ಒಬ್ಬರೇ ಊಟ ಮಾಡ್ತಾರೆ, ಇಟ್ಕೊಂತೀರಾ, ತಟ್ಟೆ ಎತ್ಕೊಂಡೋಗಿ ಅಡಿಗೆ ಇಟ್ಕೊಂಡ್ ಬರಕತ್ತಾ ಇರಲ್ಲ ತಟ್ಟೆಕ. ಈಗ ನಾನೇ ಓದ್ತೀನಿ, ತಟ್ಟೆಗೆ ಹಾಕ್ಕೊಂತೀನಿ, ನಾನೇ ಬರ್ತೀನಿ, ಎತ್ಕೊಂಬತ್ತೀನಿ, ನೀರ್ ಇಟ್ಕೊಂತೀನಿ, ನೀರ್ ತಗೊಂಬರ್ತೀನಿ, ನೀರ್ ಕಾಸ್ಕೊಂತೀನಿ, ಎಲ್ಲಾ ಕೆಲಸ ಮಾಡ್ತೀನಿ. ಅಷ್ಟಾಯ್ತು. ದೇವಸ್ಥಾನಕ್ಕೆಲ್ಲ ಹೋಗ್ತೀರಾ ಒಬ್ಬರೇ? ಈಗ ಹೋಗ್ಬೇಕು. ಮನೆ
ಊರೊಳಗೆಲ್ಲ ಓಡಾಡ್ತಿದ್ರೆ ನೀವು ಇಲ್ಲ 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 ನೀವು ಹೋಗಿಲ್ಲ ಈಗ ಸದ್ಯಕ್ ಮನೆ ಅಲ್ಲೇ ಹೊರಗಡೆ ಒಬ್ಬರಾದ್ರು ಬಿಸಿಲಾಗ ಅಷ್ಟು ಮಾಡುತ್ತೆ. ಸ್ನೇಹಿತರೆ ಮೇನ್ಲಿ ಸಾರ್ಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ವೈಜ್ಞಾನಿಕವಾಗಿ ಕರೆಯೋದಾದ್ರೆ ರೀಜನರೇಟಿವ್ ಮೆಡಿಸಿನ್ ಅಂತ ಕರಿತೀವಿ. ನಾನು ಮೊನ್ನೆ ಚೆನ್ನಾಗಿ ಹೋಗಿರೋ ಒಂದು ವಿಡಿಯೋದಲ್ಲಿ ಹಾಕಿದ್ದೆ. ರೀಜನರೇಟಿವ್ ಮೆಡಿಸಿನ್ ಅಂತಂದ್ರೆ ನಮ್ಮ ದೇಹದಲ್ಲಿ ಈಗ ಇವ್ರಿಗೆ ಸಾರ್ಗೆ ಇಲ್ಲಿ ಡಿಸ್ಕು ಆಗ ಆಕ್ಸಿಡೆಂಟ್ ಆದಾಗ ಇಲ್ಲಿ ಡಿಸ್ಕು ಸ್ಪೈನಲ್ ಕಾರ್ಡ್ ಮೇಲೆ ಒತ್ಬಿಟ್ಟು ಸ್ಪೈನಲ್ ಕಾರ್ಡ್ಗೆ ಅಲ್ಲಿ ಶಕ್ತಿ ಇಲ್ದಿರೋ ತರ ಆಗಿ ಮೇನ್ಲಿ ಬ್ರೈನಿಗೆ ನಮಗೆ ಕೈ ಎತ್ತಬೇಕು, ಈ ಕಾಲು ಎತ್ತಬೇಕು ಅಂತಕ್ಕಂಥ ಸಿಗ್ನಲ್ ನನ್ನ ಮನಸ್ಸಿಗೆ ಇಚ್ಛೆ ಬಂದ್ರೆ ಬ್ರೈನ್ ಇಂದಾನೆ ಸಿಗ್ನಲ್ ಬರುತ್ತೆ. ಬ್ರೈನ್ ಇಂದ ಸಿಗ್ನಲ್ ಬಂದು ಕೈಗೆ ಸಿಗ್ನಲ್ ಕೈ ಎತ್ತುತ್ತೀನಿ, ಕಾಲಿಗೆ ಸಿಗ್ನಲ್ ಕಾಲು ಎತ್ತುತ್ತೀನಿ. ನನಗೆ ಇಲ್ಲಿ ಬ್ರೈನ್ ಅಲ್ಲಿ ಅನಿಸ್ತಾ ಇರುತ್ತೆ ಇಲ್ಲೇ ಕಟ್ ಆಗ್ತಾ ಇತ್ತು ಇವ್ರಿಗೆ. ಯಾಕಂತಂದ್ರೆ ಆ ಸ್ಪೈನಲ್ ಕಾರ್ಡ್ ಅಲ್ಲಿ ಇಂಜುರಿ ತರ ಆಗಿತ್ತು. ಆ ಇಂಜುರಿ ಆಗಿದಾಗ ಯೂಶಲಿ ಸೊ ಸರ್ಜರಿ ಮಾಡಿದ್ರು ಕೂಡ ಆ ಇಂಜುರಿ ಆ ಟೈಮ್ಗೆ ಟೆಂಪರರಿ ಅವಾಯ್ಡ್ ಮಾಡ್ಬೋದು. ಬಟ್ ಸರ್ಜರಿ ಮಾಡಿದ್ರು ಅದು ಒಂದು ಸಿಗ್ನಲ್ ಪಾಸ್ ಆಗಲ್ಲ. ಯಾಕಂದ್ರೆ ಡೆತ್ ಆಗಿರೋ ಸೆಲ್ಲು ಅದು ಯೂಶಲಿ ಇದಾಗಲ್ಲ. ಬಟ್ ಯಾವುದೇ ಸೆಲ್ ಕಂಪ್ಲೀಟ್ ಡೆತ್ ಆಗಿರಲ್ಲ. ಅಥವಾ ಡೆತ್ ಆಗಿದ್ರು ಕೂಡ ಅದು ಪಕ್ಕದಲ್ಲಿರ್ತಕ್ಕಂಥ ಹೆಲ್ತಿ ಸೆಲ್ಸ್, ಲಿವಿಂಗ್ ಸೆಲ್ಸ್, ಅದನ್ನ ಮತ್ತೆ ಆ ಸೆಲ್ಸ್ ಮತ್ತೆ ಲೈಕ್ ರೀಜನರೇಟ್ ಆಗ್ತಕ್ಕಂಥ ಕೆಪಾಸಿಟಿ ಇರುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಆಕ್ಸಿಜನ್ ಕೊಡಬೇಕು, ನ್ಯೂಟ್ರಿಷನ್ ಕೊಡಬೇಕು, ಬೇಕಾಗಿರ್ತಕ್ಕಂಥ ಒಂದು ಎನರ್ಜಿ, ATP ಇವೆಲ್ಲ ನಾವು NADP ಈ ಒಂದು ಸೈಕಲ್ ಎಲ್ಲ ಸಪೋರ್ಟ್ ಮಾಡ್ತಕ್ಕಂಥ ನಾವು ಮೆಡಿಸಿನ್ಸ್ ಅವರಿಗೆ ಕೊಟ್ಟಾಗ, ಇಂಜೆಕ್ಷನ್ ಕೊಟ್ಟಾಗ ಆ ಒಂದು ಶಕ್ತಿ ಎಷ್ಟು ಆಗುತ್ತೆ ಅಂತಂದ್ರೆ ಆಗ ಇಲ್ಲಿ ರೀಜನರೇಟ್ ಆಗಿ ಸ್ಟಾರ್ಟ್ ಆಗ್ತೀವಿ. ಇಲ್ಲಿ ನಾವು ಕುತ್ತಿಗೆಗೆ ಇಂಜೆಕ್ಷನ್ ಕೊಟ್ಟಿದ್ದು, ಆಮೇಲೆ ಸೊಂಟದಲ್ಲಿ ಇಂಜೆಕ್ಷನ್ ಕೊಟ್ಟಾಗ ಆಮೇಲೆ ಮುಖ್ಯವಾಗಿ ಈಗ ಅವ್ರಿಗೆ ಸಿಗ್ನಲ್ ಪಾಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮೆದುಳಿಂದ ಕೈಗೆ ಮತ್ತೆ ಕಾಲ್ಗೆ, ಎಲ್ಲಿಗೆ ಸ್ನಾಯುಗಳಿಗೆ. ಆವಾಗ ಸ್ನಾಯು ಆಕ್ಟಿವೇಟ್ ಆಗಬೇಕು. ಬಟ್ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಅಂದ್ರೆ ಪೆರಿಫೆರಿನಲ್ಲಿ ಕೈಯಲ್ಲಿ ಇರೋ ಮಸಲ್ಸ್ ಆಗ್ಬೋದು, ಇಲ್ಲಿರೋ ಜಾಯಿಂಟ್ಸ್ ಆಗ್ಬೋದು, ಈ ಮಂಡಿ ಇವ್ರದ್ದು ನಿಂತ ತಕ್ಷಣ ಮಂಡಿ ಗ್ರಿಪ್ ಸಿಗ್ತಾ ಇಲ್ಲ. ಬಿಕಾಸ್ ಆಫ್ ಕ್ರೋನಿಕ್ ಬೆಡೆಡನ್ ತರ ಆಗಿ ಸ್ವಲ್ಪ ಅಟ್ರೋಪಿ ತರ ಎಲ್ಲ ಮಸಲ್ಸ್ ಎಲ್ಲ ವೀಕ್ ಆಗಿರೋದ್ರಿಂದ ಸೊ ಕಂಪ್ಲೀಟ್ ಆಗಿ ಅವ್ರಿಗೆ ಯಾವ ಜಾಯಿಂಟ್ ಅಲ್ಲಿ ಜಸ್ಟ್ ನಿಂತ್ಕೊಂಡ್ರೆ ಸಾಕು, ಏನ್ ಭಾರ ಬಿಟ್ರೆ ಅಂದ್ರೆ ಈ ಮಂಡಿ ಕುಸ್ಕೊಂಡ್ಬಿಡೋದು. ಸೊ ಆ ಮಂಡಿಗೆ ಮತ್ತೆ ಇಂಜೆಕ್ಷನ್ ಕೊಟ್ಟು ಆ ಪ್ರತಿ ಮಸಲ್ಸ್ಗೂ, ಟೆಂಡನ್ಸ್ಗೂ, ಲಿಗಮೆಂಟ್ಸ್ಗೂ ಎಲ್ಲಾನು ಕೂಡ ಎನರ್ಜೈಸ್ ಮಾಡಕ್ಕೆ ಪೆರಿಫೆರಿನಲ್ಲಿ ಮತ್ತೆ ಸೆಂಟ್ರಲ್ ಅಂತ ಬರುವಾಗ ಇಲ್ಲಿ ನೆಕ್, ಸೊಂಟ, ಆ ಸ್ಪೈನಲ್ ಕಾರ್ಡ್ ಸುತ್ತಮುತ್ತ ಇರ್ತಕ್ಕಂಥ ಇದು ಮಸಲ್ಸ್, ಅದನ್ನ ನಾವು ಆಕ್ಟಿವೇಟ್ ಮಾಡುವ ಇಂಜೆಕ್ಷನ್ಸ್. ಅದು ರೀಜನರೇಟ್ ಆಗ್ತಾ ಹೋಗುತ್ತೆ. ಹಿಂಗ ಆಗೋದಕ್ಕೆ ಮೇನ್ ಇವ್ರ ಬಾಡಿಗೆ ಅಡೆತಡೆ ಆಗೋದು ಅದರಲ್ಲಿ ಇವ್ರ ಬಾಡಿಯಲ್ಲಿ ಇರ್ತಕ್ಕಂಥ ಕೆಲವು ಲೋಪದೋಷಗಳು ಇರ್ತವೆ. ಲೋಪದೋಷಗಳು ಅಂತ ಹೇಳಿದ್ರೆ ಹೆವಿ ಮೆಟಲ್ ಜಾಸ್ತಿ ಇರ್ಬೋದು, ಅಥವಾ ಈ ಬಾಡಿನಲ್ಲಿ ಹಾರ್ಮೋನ್ಸ್ ಜಾಸ್ತಿ ಇರ್ಬೋದು, ಇನ್ಸುಲಿನ್ ಹಾರ್ಮೋನ್. ಮುಖ್ಯವಾಗಿ ಇವರಿಗೆ ಫ್ಯಾಟಿ ಲಿವರ್ ಗ್ರೇಡ್ 3 ನಲ್ಲಿ ಇತ್ತು. ಫ್ಯಾಟಿ ಲಿವರ್ ನ ತುಂಬಾ ಕಡೆಗಣಿಸ್ತಿದ್ದೀವಿ ನಾವು ಡಾಕ್ಟರ್ಸ್. ಬಟ್ ಇವ್ರಿಗೆ ಎಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯ್ತು ಅಂತಂದ್ರೆ ಫ್ಯಾಟಿ ಲಿವರ್ಗೆ ಮೇನ್ಲಿ ವರ್ಕ್ ಆಗೋದು ಡಯಟ್ ಪ್ಲಸ್ ಕೆಲವು ಮೆಡಿಸಿನ್ಸ್, ರೆಕ್ಟಲ್ ಮುಖಾಂತರ ಕೊಡ್ತಕ್ಕಂಥ ಮೆಡಿಸಿನ್ಸ್, ಅದು ವರ್ಕ್ ಆಗಿ ಈಗ ಗ್ರೇಡ್ 3 ಇಂದ ಗ್ರೇಡ್ 2 ಬಂದಿದ್ದಾರೆ. ಸೊ ಈ ತರ ನಾವು ರೀಜನರೇಟಿವ್ ಸೈಂಟಿಫಿಕ್ ಆಗಿ ನಾವು ರಿಸಲ್ಟ್ಸ್ ಕೊಡುವಾಗ ಅವರಿಗೆ ಕಂಪ್ಲೀಟ್ ಆಗಿ ವಾಸಿ ಆಗ್ತದೆ. ಇದು ಅವ್ರ ರಿಪೋರ್ಟ್ ಇವತ್ತು ಮಾಡಿರ್ತಕ್ಕಂಥ ಒಂದು ಫ್ಯಾಟಿ ಲಿವರ್ ರಿಪೋರ್ಟ್. ಗ್ರೇಡ್ 2 ಇದೆ. ಇದೇನಾದ್ರೂ ಇವಾಗ ಗ್ರೇಡ್ 1 ಹೋಗಕ್ಕೆ ಇನ್ನೂ ಒಂದ್ ಟೈಮ್ ಹಿಡಿಯುತ್ತೆ. ಅದು ಇನ್ನು ಗ್ರೇಡ್ 0 ಹೋಗಕ್ಕೆ ಆ ಕಡೆ ಇನ್ನೊಂದು ಮಂತ್ ಟೈಮ್ ಹಿಡಿಯುತ್ತೆ. ಅದ್ರ ಜೊತೆಗೆ ವೆಯ್ಟ್ ಲಾಸ್ ಆಗ್ತಾರೆ, ಲಿವರ್ ಅಲ್ಲಿ ಫ್ಯಾಟ್ ಎಲ್ಲ ಯೂಸ್ ಆಗ್ಬಿಟ್ಟು ಬರ್ನ್ ಆಗ್ಬಿಟ್ಟು ಆಗ ಆಕ್ಚುಲಿ ನಾವು ಕೊಡ್ತಕ್ಕಂಥ ಇಂಜೆಕ್ಷನ್ಸ್ ರೀಜನರೇಟ್ ಆಗಿ ಇನ್ನೂ ಸಪೋರ್ಟ್ ಆಗುತ್ತೆ. ಇವಾಗ ಏನು 60% ಬೆಟರ್ ಆಗಿರೋ ಅದು ಇನ್ನೂ ಸಪೋರ್ಟ್ ಆಗಿ ನಾವು ಇವ್ರನ್ನ ಟ್ರ್ಯಾಕ್ ಓಡಿಸ್ಬೇಕು, ಮತ್ತೆ ರನ್ನಿಂಗ್ ರೇಸ್ ಮಾಡಿಸ್ಬೇಕು ಅನ್ನೋ ಒಂದು ಡೈರೆಕ್ಷನ್ ಅಲ್ಲಿ ಇದೀವಿ. ಅದು ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಅದು ಯಾಕಂದ್ರೆ ಇನ್ನೂ ಇದೆ ಮೈಯಲ್ಲಿ. ಯಾಕಂದ್ರೆ ಓವರ್ ನೈಟ್ ಆಗಲ್ಲ. 12 ವರ್ಷದಿಂದ ಬಂದಿರತಕ್ಕಂಥದ್ದು ಸದ್ಯಕ್ಕೆ ಇಷ್ಟ ಆಗಿರೋದೇ ಅದು ಒಂದು ಆಕ್ಚುಲಿ ಒಂದು ಹೇಳ್ಬೇಕಂದ್ರೆ ಭಗವಂತನ ಕೃಪೆ. ಅದರಿಂದ ನಮಗೆ ಡಯಾಗ್ನೋಸಿಸ್ ಸಿಕ್ತು. ನಿಮ್ ಬಾಡಿದು ಡಯಾಗ್ನೋಸಿಸ್ ಸಿಕ್ಕ ಮೇಲೆ ಟ್ರೀಟ್ಮೆಂಟ್ ಕೊಡೋದು ಮುಖ್ಯ. ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಡಯಾಗ್ನೋಸಿಸ್ ಸಿಗೋದು ಮುಖ್ಯ. ಯಾಕೆ ಇವ್ರ ಬಾಡಿ ಈ ತರ ಇದೆ, MRI ನೋಡ್ಬಿಟ್ಟು ಇಲ್ಲಿ ಇದಾಗಿದೆ ಅಂತ ಹೇಳೋದು ಈಸಿ. ಬಟ್ ಅದ್ರೊಳಗೆ ಏನಿದೆ ನಾವು ಹಂಗೆ ಈರುಳ್ಳಿನ ಪದರಗಳು ಬಿಡಿಸ್ಕೊಂಡು ಹೋದಾಗ ಸೆಂಟ್ರಿಗೆ ಹೋಗ್ತೀವಲ್ಲ, ಆತರ ಡಯಾಗ್ನೋಸಿಸ್ ಸಿಕ್ಕದೆ ಕಷ್ಟ ಸಿಕ್ತು. ಡಯಾಗ್ನೋಸಿಸ್ ಟ್ರೀಟ್ಮೆಂಟ್ ಆಯ್ತು. ಟ್ರೀಟ್ಮೆಂಟ್ ಆದ ಬಾಡಿ ರೆಸ್ಪಾನ್ಸ್ ಮಾಡಿ ಇಷ್ಟು ಚೆನ್ನಾಗಿ ಒಂದು 60% ಇಂಪ್ರೂವ್ಮೆಂಟ್ ಆಗಿದೆ. ಇವಾಗ ನೆಕ್ಸ್ಟ್ ಏನಿದೆ ಅಂತಂದ್ರೆ ಇನ್ನು ಫ್ಯಾಟಿ ಲಿವರ್ ಇನ್ನು 1 ಮಂತ್ 2 ಮಂತ್ ಟೈಮ್ ಹಿಡಿಯುತ್ತೆ. ಇನ್ನು ಪಾರ್ಟ್ 3 ಪಾರ್ಟ್ 4 ನಿಮ್ಗೆ ವಿಡಿಯೋ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಅವ್ರ ಸಹಕಾರನೇ ಇದೆ ಮೇನ್ಲಿ. ಸೊ ಆತರ ಇದಾಗಿರೋದ್ರಿಂದ ಸೊ ಅದು ಇನ್ನೂ ಬಾಡಿ ರೀಜನರೇಟ್ ಆಗಿ ಮೋಡ್ ಹೋಗುತ್ತೆ. ಯಾಕಂತಂದ್ರೆ ಎಲ್ಲಾ ಮಸಲ್ಸ್ಗೂ ಎಲ್ಲರಿಗೂ ಎನರ್ಜಿ ಬರ್ತಕ್ಕಂಥದ್ದು ಲಿವರ್, ಲಂಗ್ಸ್, ಹಾರ್ಟ್ ಇದೆಲ್ಲದ್ರಿಂದ. ಹಾರ್ಟ್ ಚೆನ್ನಾಗಿದೆ, ಲಂಗ್ಸ್ ಚೆನ್ನಾಗಿದೆ, ಬಟ್ ಲಿವರ್ ಫ್ಯಾಟಿ ಲಿವರ್ ಇದೆ. ಅದನ್ನು ಇಂಪ್ರೂವ್ಮೆಂಟ್ ಆಗ್ತಾ ಕಂಪ್ಲೀಟ್ ಆಗಿ ರೀಜನರೇಟ್ ಆಗ್ತಾರೆ. ಇವರು ಆಲ್ಮೋಸ್ಟ್ ನೀವು ರನ್ನಿಂಗ್ ರೇಸ್ ಮಾಡ್ತೀರಾ ನೀವು ಆಲ್ಮೋಸ್ಟ್. ಇವಾಗಲೂ ಕೂಡ ನಡೆಯುವಾಗ ಹೆಂಗ್ ನಡೀತಾರೆ ಸರ್? ಈಗ ನಡಿಬೇಕು. ಇವಾಗ ನಾನೇ ಮೆಟ್ಲಿಂದ ಕರ್ಕೊಂಬರಕ್ ಬಂದೆ. ಮುಂಚೆ ಬರ್ಬೇಕಾದ್ರೆ ತುಂಬಾ ನಾನೇ ಫುಲ್ ಪ್ರೆಷರ್ ಆಗಿ ಇಟ್ಕೊಂಡ್ಬೇಕಿತ್ತು. ಬಟ್ ಇವಾಗ ಪ್ರೆಷರ್ ಇಲ್ಲ, ಬಿಟ್ಟು ನೋಡೋಣ ಅಂತ. ಆಮೇಲೆ ಅವರೇ ಬಲವಾಗಿ ಎತ್ತಿ ಕಾಲ್ನ ಎತ್ತಿಕ್ಕಿದ್ರು. ಮುಂಚೆ ಆದ್ರೆ ಕಾಲ್ನ ಹಿಂಗ್ ಎಳ್ಕೊಂಡ್ ಬರೋರು. ಈಗ ಏನಿಲ್ಲ, 2 ಕಾಲು ಬಲಕಾಲು. ವಿಡಿಯೋ ಮಾಡೋಣ. ಬಟ್
ಬಟ್ ತುಂಬಾ ಇಂಪ್ರೂವ್ ಆಗಿದೆ. ಓಕೆ ಲಾಸ್ಟ್ ನಾನು ನೋಡಿದ್ಕು ಈಗ ನೋಡಿದ್ಕು ಸೊ ವೀಕ್ ಆನ್ ವೀಕ್ ಮಂತ್ ಆನ್ ಮಂತ್ ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟ್ ಕಾಣ್ತಾನೆ. ಹೌದು. ಸೊ ಅದು ಆಮೇಲೆ ಸರ್ ಇವಾಗ ನಿಮ್ದು ಇವಾಗ ಏನ್ ಲಾಸ್ಟ್ ಒಂದು 1 ಮಂತ್ ಜೀವನ ಶೈಲಿ ಮಾಡ್ತಾರೆ ಎಲ್ಲ ಯಾವ್ದು ಕಷ್ಟ ಇದೆ ಯಾವ್ದು ಕಷ್ಟ ಇಲ್ಲ. ಹೇಳಿದ್ದೆಲ್ಲ ನಾನು ಮಾಡ್ತಾ ಇದ್ದೀನಿ. ಅದು ಈಸಿಯಾಗಿ ಮಾಡ್ತೀನಿ, ಸಿಂಪಲ್ ಆಗಿದೆ, ಸರಳವಾಗಿದೆ. ಸರಳನೇ ಇರೋದು. ಏನ್ ಬೂದ್ಕೊಂಬಳಕಾಯಿ, ನೆಲ್ಲಿಕಾಯಿ, ಕೊತ್ತಂಬರಿ, ಆಮೇಲೆ ಇದು ನಿಂಬೆ ಹಣ್ಣು, ಬಿಸಿನೀರು, ಅದಕ್ಕೆ ಕಂಪಲ್ಸರಿ 12 ಗಂಟೆಯಿಂದ ಊಟ. ರಾತ್ರಿಗೆ ಎಂಟಂದ್ರೆ ಬಾದಾಮಿ, ವಾಲ್ನಟ್, ಹಸಿ ಕೊಬ್ಬರಿ, ಇಷ್ಟೇ. ಇನ್ನೊಂದು ಚೂರು ಬಾಯಿಗೆ ಬಿಡಲ್ಲ ಸರ್. ಮುದ್ದೆ, ಚಪಾತಿ ಎಲ್ಲ ಈಗ 1 ಹೊತ್ತಿನಿಂದ 2 ದಿವಸ ಆಗ್ಬೇಕು. ಇಲ್ಲಿ ಬಂದಿದ್ದ ದಿವಸ ತಿಂದಿರೋದಷ್ಟೇ. ಇವತ್ತು ನಾವು ಯೂಶಲಿ ಮುದ್ದೆನ ನಾವು ಸ್ಟ್ರೆಂತ್ ಬರುತ್ತೆ ಅಂತ ಬಟ್ ಏನಾಗುತ್ತೆ ಅಂದ್ರೆ ಅದ್ರ ಬಾಡಿನಲ್ಲಿ ಬೇರೆ ರೀತಿ ಎಲ್ಲಾ ಟಾಕ್ಸಿನ್ ಸೇರ್ಕೊಂಡಿರುವಾಗ ಮುದ್ದೆ ಆಕ್ಚುಲಿ ಬೈ ಡಿಫಾಲ್ಟ್ ಒಳ್ಳೇದೇ. ಅದು ನಾನು ನಿಮ್ಗೆ ಮುದ್ದೆ ತಿನ್ನಿಸ್ತೀನಿ ಇನ್ನೊಂದು 2-3 ಮಂತ್ಸ್ ಅಲ್ಲಿ ಇದೆಲ್ಲ ಕಡಿಮೆ ಆಗಂಟ. ಆಮೇಲೆ ಮಟನ್, ಚಿಕನ್ ವಾರಕ್ಕೊಂದ್ಸರಿ ತಿಂತಾ ಇದ್ರು. ಈಗ ಮುಟ್ಟೆ ಇಲ್ಲ. ಇಲ್ಲ ಅದೆಲ್ಲ ತಿನ್ಬೋದು, ಬಟ್ ಏನಂತ ಅಂದ್ರೆ ಸ್ವಲ್ಪ ಇವಾಗ ಇನ್ನು ಫ್ಯಾಟಿ ಲಿವರ್ ಅಲ್ಲಿ ಇದೆಯಲ್ಲ ಅದೆಲ್ಲ ನಾರ್ಮಲ್ ಮಾಡ್ಕೊಂಡ್ಬಿಟ್ಟು ತಿಂದ್ರೆ ಆಗ ಇವಾಗ ಮಟನ್ ನಲ್ಲಿ ಕಾಲ್ ಸೂಪ್ ಕುಡಿತಾರೆ. ಕಾಲ್ ಸೂಪ್ ಅಲ್ಲಿ ಸ್ಟ್ರೆಂತ್ ಇರುತ್ತೆ, ಅದು ಮೂಳೆದು ನರದಲ್ಲಿ. ಬಟ್ ಆ ಸ್ಟ್ರೆಂತ್ ಯೂಸ್ ಮಾಡಕ್ಕೆ ಬಾಡಿನ ಶಕ್ತಿ ಇರ್ಬೇಕು. ಲಿವರ್ ಇದು ಇಂಜಿನೇ ಸ್ವಲ್ಪ ಡೌನ್ ಇದೆಯಲ್ಲ, ಸೊ ಅದನ್ನ ತಿಂದ್ರು ಕೂಡ ಏನ್ ಎಷ್ಟೋ ಒಂದು 10% ನೋಡಿದ್ರೆ ಇಂಜಿನೇ ವೀಕ್ ಆಗ್ಬಿಟ್ಟದೆ, ರಿಂಗ್ಸ್ ಎಲ್ಲ ವೀಕ್ ಆಗ್ಬಿಟ್ಟದೆ. ಆತರ ಲಿವರ್ ಇಂಪ್ರೂವ್ಮೆಂಟ್ ಆಗಿದೆ. ಲಿವರ್ ಇಂಪ್ರೂವ್ಮೆಂಟ್ ಆದ್ಮೇಲೆ ಅವಾಗ ನೀವು ತಗೊಂಡಿರೋದಲ್ಲ, ಅವಾಗ ಇನ್ನೂ ಜಾಸ್ತಿ ಅದರಿಂದ ಬೆನಿಫಿಟ್. ಇವಾಗ ರುಚಿಗೆ ತಿನ್ನೋದು ಕಮ್ಮಿ, ಏನೋ ಅದರಿಂದ ಶಕ್ತಿ ಬರುತ್ತೇನೋ, ಚಿಕನ್ ಮಟನ್ ತಿನ್ನೋದು ಶಕ್ತಿ ಬರುತ್ತೇನೋ, ಕಾಲ್ ಸೂಪ್ ಕುಡಿದ್ರೆ ಶಕ್ತಿ ಬರುತ್ತೇನೋ ಅಂತ ಎಸ್ಪೆಷಲಿ ಈ ತರ ನಿಮ್ ತರ ಕೇಸಸ್. ಬಟ್ ಬಾಡಿನೇ ಸ್ವಲ್ಪ ಎಲ್ಲ ಇಂಟರ್ನಲ್ ಆರ್ಗನ್ಸ್ ವೀಕ್ ಇರುವಾಗ ಸೊ ಅದರಿಂದ ಬರ್ತಕ್ಕಂಥದ್ದು ಇರುತ್ತೆ. ಸೊ ನೀವು ಇವ್ರ ಮುಂಚೆ ನೋಡ್ತಿದ್ರಲ್ಲ, ಲೈಕ್ 12 ವರ್ಷದಲ್ಲಿ ಕಷ್ಟಪಟ್ಟರೆ ಕಷ್ಟ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿದ್ರು. ಅದು ಯಾಕಂದ್ರೆ ನೀವು ಕಂಡಿದ್ದು ನೋಡಿರ್ತೀರ, ಅವತ್ತಿನ ತಾಯಿ ಹೇಳಿದ್ರು. ಸೊ ನೀವು ಇಲ್ಲ ಕಷ್ಟ ಬಿಡಿ, ಅದು ಒಂಥರ ಮಗುಕ್ ಮಾಡ್ಕೊಂಡ್ಬಂದಿ ಕಂಪ್ಲೀಟ್ ಆಗಿ ಏನಂದ್ರೆ ಒಂದು ಇವ್ರು ಆಳು ತುಂಬಾ ಇವಿ ಇದ್ರು. ಇವಿದ್ದಾಗ ಎಷ್ಟು ಒಂಥರ ಇನ್ನ ಒಂದು 6 ಜನ ಎತ್ಕೊಂಡ್ ಬರ್ರಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದು ನಮ್ಗೆ ದೊಡ್ಡ ಇದಾಗ್ಬಿಡೋದು, ಸರ್ಕಸ್ ಆಗ್ಬಿಡೋದು. ಬೆಳಗ್ಗೆ ಬಂದಿದ್ದ ಸಂಜೆ ಹೋಗ್ಬಿಡ್ತಿರ್ ಬಂದ್ರೆ ಮಲ್ಗಿದ್ರೆ ಅವ್ರು ಬಂದ್ ತಿರ್ಗಾ ಒಂದು ವೀಕ್ ಬೇಕಾಗಿತ್ತು ರಿಕವರಿ ತಗೊಳಕ್ಕೆ. ಆಮೇಲೆ ಸ್ಲೋಲಿ ಇಂಪ್ರೂವ್ ಆಗ್ತಿತ್ತು, ತಿರ್ಗಾ ಸ್ಟಾಗ್ನೆಂಟ್ ಆಗಿ ಇರುತ್ತಲ್ಲ, ತುಂಬಾ ಕಷ್ಟ ಇತ್ತು ಬಿಡಿ. ಆ ಒಂದ್ ಫೇಸ್ ಅನ್ನೋದಿದೆಯಲ್ಲ, ಆ ಒಂದ್ ಫೇಸ್ ಯಾರಿಗೂ ಬೇಡ. ಹೌದು, ಯಾವ ಸಂಬಂಧ ಇಲ್ಲ, ಏನಿಲ್ಲ, ಆಸ್ತಿ ಇಲ್ಲ, ಎಲ್ಲಾ ಹೊರಟುಬಿಡ್ತು. ನಾನು ಇವೇ ಇಲ್ಲ ಬಟ್ ಇಲ್ಲ, ಒಬ್ಬ ಮನುಷ್ಯ ಬಿದ್ದಾಗ ಅವ್ರನ್ನ ಮೆಂಟಲಿ ಕುಗ್ಸ್ತದೆ ಮತ್ತೆ ಎಕನಾಮಿಕಲಿ ಕುಗ್ಸ್ತಾರೆ. ಎಕನಾಮಿಕ್ ಕುಗ್ಸಕ್ ನಾವೇ ಉದಾಹರಣೆ. 2011 ನಾವು ಇದ್ದಿದ್ದ ಆರ್ಥಿಕ ಪರಿಸ್ಥಿತಿ ಬೇರೆ, ಈಗಾಗಿರೋ ಆರ್ಥಿಕ ಪರಿಸ್ಥಿತಿ ಬೇರೆ. ನಮ್ಮ ಮನೆಯ ಸ್ಥಿತಿಯಲ್ಲಿ ಒಬ್ಬ ಮನುಷ್ಯನ್ಗೆ ಯಾವ ರೀತಿ ಇದಾಗುತ್ತೆ ಅನ್ನೋದು, ಯಾಕಂದ್ರೆ ತುಂಬಾ ಫುಲ್ ಮೆಡಿಕಲ್ಗೆ ನಾವು ಇದು ಹೋಗ್ತಿದೆ ನಮ್ದು ಅಮೌಂಟ್ ಅಷ್ಟೇ. ಹೇಳಿದ್ರು ಒಂದು ತಿಂಗಳಿಗೆ 2 ಲಕ್ಷ ರೂಪಾಯಿ ನಾನು ಬರೀ ಸಂಬಳ ಕೊಡ್ತಿದ್ದೆ. 2012 ಬಿಡೋಕ್ಕಿಂತ ಹೌದೌದು, 2012 ಬಿಡೋಕ್ಕಿಂತ ಮುಂಚೆ ಇಟ್ಕೆ ಫ್ಯಾಕ್ಟ್ರಿ ಮಾಡ್ತಾ ಇದ್ವಿ. ಬೇರೆ ಕಡೆ ಇದ್ ಮಾಡಿ ನಾನೇ ಕಡ್ಡಾಯ ನೋಡಿದೀನಿ ಅವ್ರು ಕೊಟ್ಟಂತ ಇದು. ಬಟ್ ಆಳನ್ನ ಅವ್ರು ನಡೆಸ್ಕೊಂತ ತುಂಬಾ ಒಂದು ಅವ್ರದ್ದು ಒಂದು ನೋಡಿ, ಅವರು ನಾವ್ ಏನು ಯೂನಿವರ್ಸ್ ಕೊಡ್ತೀವೋ ಅದ್ ರಿಟರ್ನ್ ನಮ್ಗೆ ಕೊಡುತ್ತಾ ಇದ್ದಾರೆ. ಇದು ನಾನ್ ನಂಬಿರೋ ತತ್ವ. ಇನ್ನೊಬ್ರಿಗೆ ಒಳ್ಳೇದ್ ಮಾಡಿ, ಇನ್ನೊಬ್ರಿಗೆ ಒಳ್ಳೇದ್ ಮನ್ಸಲ್ಲಿ ಪಕ್ಷಿ. ಹೌದು, ಅದೇ ನದಿ ನಂಗೆ ವಾಪಸ್ ಈಗ ಇವತ್ತು ಆ ಭಗವಂತ ನೀವು ದೇವರ ಕಾಣ್ತಾ ಇದ್ದೀವಿ ಇಲ್ಲ ಸರ್. ಆಮೇಲೆ ನಾವ್ ಏನಿರ್ತಲ್ಲ ಕರ್ಮ ಅನ್ನೋದು ನಮ್ಗೆ ನಾವು ಒಳ್ಳೆ ರೀತಿ ಕರ್ಮ ಮಾಡ್ತೀರೋ ಅದ್ ನಮ್ಗೆ ರಿಟರ್ನ್ ನಮ್ಗೆ ಬರ್ತದೆ. ನಾವ್ ಕೆಟ್ಟದ್ ಮಾಡ್ತೀವಿ, ನಮ್ ಕೆಟ್ಟದಾಗೆ ನಮ್ಗೆ ಬರ್ತದೆ. ಬಟ್ ಅದು ಅದೇ ರೀತಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ಯಾವ್ದೋ ರೀತಿ ಅಂತ ತೋರಿಸುತ್ತೆ ಅದು. ಇವಾಗ ನೋಡಿ, ನಾವು ನಮ್ಮ ಅಪ್ಪ ಅವರ ಅಲ್ಲಿ ನಮ್ಗೆ ಇದೇ ಮಾಡಿದ ಮೆಡಿಕಲ್ ಆಗಿ, ಅವ್ರಿಗೆ ಏನೋ ಕಷ್ಟದಲ್ಲಿ ಇದನ್ನ ಕೊಡ್ಕೊಂಡ್ರು. ನಮ್ಗೆ ಇವತ್ತು ಮೆಡಿಕಲ್ ಆಗಿ ನಿಮ್ ರೂಪದಲ್ಲಿ ನಮ್ಗೆ ಸಿಕ್ತಿದೆ ನಮ್ಮ ತಂದೆಯವ್ರಿಗೆ. ಅದ್ ನಮ್ಗೆ ತುಂಬಾ ಎಷ್ಟೋ ಇದಿದೆ. ಅಂದ್ರೆ ಬಿಲೀಫ್ ಮಾಡ್ಬೇಕು, ಯಾವ್ದೇ ಇರ್ಲಿ, ಯಾವ್ದೇ ಮೆಡಿಕಲ್ ಪ್ರೊಸೆಸ್ ಇರ್ಲಿ, ಯಾವ್ದೇ ಫೀಲ್ಡ್ ಅಲ್ಲಿ. ನಮ್ಮ ಅಪ್ಪ ಅವ್ರು ಏನ್ ಮಾಡಿದ್ರು, ನಿಮ್ಮನ್ನ ಬಿಲೀಫ್ ಮಾಡಿದ್ರು. ನೀವೊಂದು ಮೆಡಿಕಲ್ ನಂಗೆ ಇದಾಗುತ್ತೆ, ನನ್ ಕೈಗೆ ಇಂಪ್ರೂವ್ ಆಗುತ್ತೆ ಅಂತ. ಅವರಲ್ಲಿ ಇದ್ದಂತ ಪ್ಲಸ್ ನಿಮ್ಮಲ್ಲಿ ಯಾವ್ದು ಎನರ್ಜಿ ಕನೆಕ್ಟ್ ಆಗಿ ನಂಬಿಕೆ ಇರ್ಬೇಕು ಸರ್. ಯಾವ್ದು ಮನುಷ್ಯನ ನಂಬಿಕೆ ಇಟ್ಟೆ ಅಂತಂದ್ರೆ ಅದು ಯಾವತ್ತೂ ಕೆಲಸ. ಆ ನಂಬಿಕೆ ಮೇಲೆನೆ ಇವತ್ತು ನಾನು ಹೇಳ್ಬೇಕು ಬರಬೇಕು ಈ ಆಸ್ಪತ್ರೆಗೆ ಅಂತ ಹೇಳಿ ಕೇಳೇ ಇಲ್ಲ. ಕೇಳ್ರಿ, ಇವಾಗ ರಾತ್ರಿ ಯೂಟ್ಯೂಬ್ ನೋಡಿದೆ, ಬೆಳಗ್ಗೆ ಅದೇ ಹನುಮಂತಪ್ಪ ಬೆಳಗ್ಗೆ ಹಂಗೆ ಬಂದಿದ್ದೆ. ಈಗ ಹಾಗೆ ಬಂದಿದ್ದೆ, ಏನೋ ಬಂದಿದ್ದ. ದೇವ್ರು ಒಳ್ಳೇದಾಯ್ತು, ಒಳ್ಳೇದಾಗುತ್ತೆ ಸರ್, ಇನ್ನೂ ಒಳ್ಳೇದಾಗುತ್ತೆ. ಯಾಕಂದ್ರೆ ಭಗವಂತ ಅಷ್ಟು ಕಾಳಜಿ ವಹಿಸಿದೀನಿ ಸರ್ ನೀವು ನಮ್ ಬಗ್ಗೆ. ಅಷ್ಟು ಕಾಳಜಿ ಎಲ್ಲ. ಈಗ ಪೇಷಂಟ್ ಬಗ್ಗೆ ಯಾವ ಡಾಕ್ಟರ್ ನಾನು 20 ಜನ ನೋಡಿದ್ವಿ. ನಮ್ಮದೇ ಇರಲ್ಲ 4-5 ಜನ. ನಮ್ಮ ಹೆಂಡತಿ ಅಣ್ಣ ಮಗನೇ ಡಾಕ್ಟರ್ MS ರಾಮಯ್ಯ MD. ಇದೇನ್ ಬೇರೆ ಯಾರು ಅಲ್ಲ, ಸದ್ಯ ಅವ್ರ ಅಣ್ಣನ ಮಗ. ಅವ್ನು ಕೇಳಿದ ಏನು ವರ್ಷ ಅಂತಂದ್ರೆ ಅದಷ್ಟೇ ಬಿಡು ಆಗಲ್ಲ ಅಂತ ಹೇಳಿ.
ಇವನೇ ವಯಸ್ಸು ಏನ್ ಪಾಯಿಂಟ್ ಬಂದು ಇವಾಗ ನಾವು ಒಂದು ಫುಲ್ ಸ್ಟಾಪ್ ಇಡೋದು ಈಸಿ. ಹೌದು. ನಮಗೆ ಡಾಕ್ಟರ್ ಆಗಿ ನಮ್ಗೆ ಇಡೋದು ಈಸಿ, ಬಟ್ ಆ ಪೇಷಂಟ್ ಒಂದು ಪರಿಸ್ಥಿತಿ ನಿಮ್ಮ ಒಂದು ಪೊಸಿಷನ್ ಅಲ್ಲಿ ನಾನಿದ್ದು ನಾನು ಯೋಚನೆ ಮಾಡ್ಬೇಕು. ಒಬ್ಬ ವ್ಯಕ್ತಿ ನನಗೆ ಯಾವ್ದಲ್ಲ ಇಷ್ಟೇ ನಿನ್ ಕತೆ ಮುಗಿತ್ತು ಅಂತ ನನ್ಗೆ ಒಬ್ರಿಗೆ ಹೇಳಿದ್ರೆ ನಾನು ಅದು ಅನುಭವಿಸ್ತಾ ಇದೀನಿ. ಈಗ ಅಷ್ಟೇಪ್ಪ ಮುಗೀತು, ಕತೆ ಮುಗೀತು ಅಂತ ಕೆಂಪೇಗೌಡ ಹೇಳ್ಬಿಟ್ಟು ಸರ್ ಇನ್ನು ಅಷ್ಟೇಪ್ಪ ನಿನ್ ಕತೆ ಆಗಲ್ಲ ಅಂತ ಇವರು ಇದ್ರು. ಏನ ಒಂದು ಹತ್ತು ಇವನು ಒಳ ನಾನು ಒಳ ಕೆಂಪೇಗೌಡ ಆಸ್ಪತ್ರೆಗೆ ಅಲ್ಲಿ 1.5 ತಿಂಗಳು ಇದ್ದೆ. ಏನಂದ್ರೆ ಫಿಸಿಯೋಥೆರಪಿ ಮಾಡಿಸಿದ್ರಲ್ಲ, ಎಕ್ವಿಪ್ಮೆಂಟ್ಸ್ ಇತ್ತಲ್ಲ, ಅಲ್ಲ ಒಂದು ಸ್ವಲ್ಪ ಅನ್ಬತ್ತೆ ಅಷ್ಟೇ, ಇಷ್ಟಿಲ್ಲ. ಇಲ್ಲಿ ಏನ್ ಹೇಳ್ತೀರ ನೋಡ್ರಿ, ಇಷ್ಟ ಐತೆ, ಶ್ರಮೆ ಐತೆ ಸರ್ ನಿಮ್ದು. ದೇವ್ರ ಭಗವಂತ ಏನು ಬುದ್ಧಿ ಕೊಟ್ಟೈತೆ ನಿಮ್ಗ, ಶ್ರಮೆ ಐತೆ, ಮಾಡಿದ್ದೀರಿ, ಮಾಡಿ ಸರ್, ದೇವ್ರ ಒಳ್ಳೇದ್ ಮಾಡಿ. ನಮ್ಮಂತ ನೊಂದಿರೋ ಜೀವಗಳನ್ನ ಕಾಪಾಡಿದ್ರೆ ಯಾವತ್ತೂ ಅದೇನೋ ಹೇಳ್ತಾರೆ, ಗೊಬ್ಬರ ಹಾಕಿದ್ದು ಹೊಲ, ಊಟ ಇಕ್ಕಿದ್ ಮನೆ, ಆಮೇಲೆ ನೀವು ಮಾಡಿರೋದು ಯಾವತ್ತೂ ಸುಳ್ಳಾಗಲ್ಲ. ಬರ್ತವೆ ನಮ್ಮ ಅಭಿವೃದ್ಧಿ ನೋಡಿ ಬರ್ತವೆ, ಎಲ್ಲಿದ್ದು ತೊಂದ್ರೆ ಅವೆಲ್ಲ ಅದೇ ದಾಟ್ಸ್ಕೊಂಡು ಹೋಗ್ತಾ ಇರ್ತವೆ, ಅದೇ ಕಳಿಸ್ತಾ ಇರ್ತದೆ. ಏನ್ ಮಾಡಿ ಏನ್ ಪೇಕ್ ಮಾಡಿ ಏನ್ ಕಿತ್ಕೊಂಡು ತಿನ್ನೋದೇನಿಲ್ಲಲ್ಲ, ಎಲ್ಲ ಇಲ್ಲಿ ನಮ್ಮೈಗೆ ಹಾಕಿದಿರಲ್ಲ. ಒಂದ್ ಸ್ವಲ್ಪ ಕಾಯ್ಬೇಕಂತಂದ್ರೆ ಇಲ್ಲಿ ನಾವೊಬ್ರೇನೆ ಅಲ್ಲ. ಈಗ ಅದು ಹೇಳ್ತಾರೆ, ಈಗ ನಾವು ಒಬ್ರೇ ಆದ್ರೆ ಈಗ 50 ಜನ ನೋಡ್ಬೇಕು, 50 ಜನಕ್ಕೂ ಇಷ್ಟೊತ್ತಿಗೆ ನಾವೊಂದು ಅವರ ಇರ್ಬೋದು, 5 ಅವರಿಂದ ನಾವೊಂದು ನೋಡ್ಬೇಕಂದ್ರೆ 1 2 ಅವರ್ 3 ಈಗ 12 ವರ್ಷದಿಂದ ಕಾಲಿರೋದು. ಈಗ ಒಂದ್ 2 ಅವರ್ ಕಾಯ್ಕೊಂಡು 2 ಗಂಟೆ ಕೇಳ್ಕೊಂಡು ಹೋಗಕ್ಕಾಗಲ್ಲ. ಅದೇ ಮನ್ಸು ಜನ ತಾಳ್ಮೆ ಇಲ್ಲ. ಇಲ್ಲ ಸರ್, ಈಗ ಏನಾಗುತ್ತೆ ಇನ್ಸ್ಟೆಂಟ್ ರಿಸಲ್ಟ್ ವೈಟ್ ಮಾಡ್ತಿದ್ದಾರೆ. ನಂದು ಕೋವಿಡ್ ಟೈಮ್ ಅಲ್ಲಿ ಆದ್ಮೇಲೆ ಅವ್ನು PSI ಎಕ್ಸಾಮ್ ಹೋಗ್ನಲ್ಲ, ಆ ಕೋವಿಡ್ ಒಂದು 4 ವರ್ಷ ನಮ್ಗೆ ಒಳ್ಳೆ ಪಾಠ ಕಲಿಸ್ತು. ಎಕ್ಸಾಮ್ ಆಯ್ತು, ಸ್ಕ್ಯಾಮ್ ಆಯ್ತು, ಮತ್ತೆ ಎಕ್ಸಾಮ್ ಕಾಲ್ ಆಗಿದೆ, ರಿಟರ್ನ್ ಆಗಿದೆ. ಆ ಒಂದು ಫೇಸ್ ಅನ್ನೋದು ಇರ್ತಲ್ಲ, ಆ ಫೇಸ್ ನ ಕಂಟಿನ್ಯೂ ಮಾಡ್ಬೇಕು, ಬಿಡಬಾರ್ದು ಯಾವುದೇ. ಹೌದು ಸರ್, ಯಾವುದೇ ಇದಾಗಿ ಇವ್ರು ನಮ್ಮ ತಂದೆ ಅಷ್ಟೇ ಕಂಟಿನ್ಯೂಸ್ ನಮ್ ಕೈಗೆ ಆಗುತ್ತೆ. ಇವತ್ತು ನಾವು ಏನೂ ಆಗಿಲ್ಲ ಅಂದ್ಬಿಟ್ಟು ನಾವು ಅಲ್ಲೇ ಬಿಟ್ಬಿಟ್ಟು ಮನೇಲಿ ಇದ್ಬಿಟ್ಟಿದ್ರೆ ನಾವು ಅಲ್ಲೇ ಇದಾಗಿರೋದು. ನನಗೂ ಕಷ್ಟ ಐತಿ ಇವ್ನು ಓದಿಸ್ಬೇಕಾದ್ರೆ. ಡಿಪ್ಲೊಮಾ 2ನೇ ವರ್ಷದ ಈಗ ಬಿದ್ದೋಗ್ಬಿಟ್ಟೆ ನಾನು. ಆಮೇಲೆ ತಿರ್ಗಿ ಇನ್ನೊಂದು ವರ್ಷ ಡಿಪ್ಲೊಮಾ ಮಾಡಿ, ತಿರ್ಗಿ 3 ವರ್ಷ ಇಂಜಿನಿಯರಿಂಗ್ ಮಾಡಿ, ತಿರ್ಗಿ ಆಮೇಲೆ ಈ ತರ ಓದ್ಬೇಕು ಅಂತ ಹೇಳಿ ನಾನೇ ಹೇಳಿ ಹೋಗಯ್ಯ ನೀನು ನಾನು ಇದ್ದೀನಿ ಅಂತ ಹೇಳಿ ಆಮೇಲೆ ಬೆಂಗಳೂರಲ್ಲಿ ರೂಮ್ ಮಾಡಿಕೊಂಡು ಇವಾಗ ಮಾಡಿದೀನಿ ಸರ್. ನಾನು ನೀವು ಇದಕ್ಕಿಂತ ಮುಂಚೆ ಏನು ಜನರ ಜೊತೆಗೆ ನಡ್ಕೊಂಡ ರೀತಿ ಹೇಳಿದಲ್ಲ, ಯೂನಿವರ್ಸಿಟಿ ಕೊಟ್ಟಂಗೆ ಯೂನಿವರ್ಸಿಟಿ ಕೊಡುತ್ತೆ ಅಂತ ಅಷ್ಟು ಜನನ ಸಾಕಿ ಬೆಳೆಸಿದ್ರೆ ಕೈ ಅಲ್ಲ ಅದು. ಏನು ದೇವ್ರ ಶಕ್ತಿ ಕೊಟ್ಟಿತ್ತು, ಒಟ್ನಾಗ ಏನು ಅಂಜಿಗೆ ಇಲ್ಲ, ಇನ್ನೊಂದಿಲ್ಲ, ಅಷ್ಟು ಮಾಡ್ಕೊಂಡ್ ಬಂದಿದ್ದೆ. ಅದೇ ಇವತ್ತು ನಾನು ಕಾಪಾಡ್ತಾ ಇರೋದು. ಇನ್ಯಾರನ್ನಾಗ್ಬಿಟ್ಟಿದ್ರೆ ಇಷ್ಟೊತ್ತ ಹೋಗ್ಬಿಡೋದು. ಅದು ಸತ್ಯ. ಈಗ ಒಂದ್ ದಿವ್ಸ ನೋವಾದ್ರೆ ಏನೋ ಅನ್ಬೋದು, ಇದು 360 ದಿವ್ಸ 12 ವರ್ಷ. 12 ಅಂದ್ರೆ 4,000 5,000 ವರ್ಷ 5,000 ದಿನಗಳು. ಅದು ಒಂದೊಂದ್ ದಿನ ಈಗ ಶ್ರೀರಾಮ್ದು ಬಂದೈತೆ ಅಂತ ಹೇಳಿ ನಾನು ಹೇಳಿದ್ರೆ 12 ವರ್ಷ ಮಾಡಿ ತಪಸ್ಸಿದ್ದು ಇವತ್ತು ನಿಮ್ಗೆ ಇದು ಮಾಡಿದೆ. ಸಾಕು ಸರ್, ಇಷ್ಟೇ ಇದ್ರು ಸಾಕು. ನನಗೆ ಅಷ್ಟು ಖುಷಿ ಆಗುತ್ತೆ, ಅಷ್ಟು ಬಾಡಿ ಕೆಪಾಸಿಟಿ ಇದೆ, ನಿಮ್ ಬಾಡಿ ತಾಕತ್ತಿದೆ. ಇದು ಹಳ್ಳಿ ಬಾಡಿ ಸರ್, ಇದು ನಾಟಿ ಬಾಡಿ. ಇದು ಎಲ್ಲ ಆಗ್ಬಿಟ್ಟಿದೆ, ಇದು ಮತ್ತೆ ರೀಜನರೇಟ್ ಆಗುತ್ತೆ, ಎಲ್ಲಾ ಸೆಲ್ಸ್ ನಿಮ್ಗೆ ರೀಜನರೇಟ್ ಆಗುತ್ತೆ. 57 ವರ್ಷ ಈಗ ಜನ ನನ್ ಜೊತೆಗೆ ಏನೋ ನೀನು ಅವತ್ತಿಂದ ಹೆಂಗಿದ್ವಿ, ಇವತ್ತು ಹಂಗೆ ಇದೆಯಾ, ಇವತ್ತು ನಾವೆಲ್ಲ ಇನ್ನು ತಲೆ ಎಲ್ಲ ಬೆಳಪಾಗ್ಬಿಟ್ಟೈತೆ. ನಾವೆಲ್ಲ ಈಗ ಹೋದ್ಸರಿ ವಿಡಿಯೋ ಹಾಕಿದ್ರು, ಈ ಸರಿ ವಿಡಿಯೋ ಹಾಕಿದ್ರು, ಎಷ್ಟು ಸರಿ ಇಲ್ಲಿನ ಜನಗಳೇ ಹೇಳ್ತಾರೆ, ನಮ್ಮ ಡಾಕ್ಟರ್ಗಳೇ ಹೇಳ್ತಾರೆ, ಸರ್ ಬೇರೆ ಮಕ್ಕಳು ನೋಡಿ ಸರ್ ಇಷ್ಟ ಹೋದ್ಸರಿ ಬಂದಾಗ ಫುಲ್ ಚೇಂಜ್ ಆಗ್ಬಿಟ್ಟಿದ್ದಾರೆ, ಏನಮ್ಮ ಫುಲ್ ಶೇವಿಂಗ್ ಎಲ್ಲ ಮಾಡಿ ಬೀಸೆಲ್ಲ ಸರ್ ಸೂಪರ್ ಕಾಣ್ತಿದ್ದಾರೆ. ಇಲ್ಲ ಸರ್, ನಾನಂತೂ ಬಣ್ಣ ಮಾತ್ರ ಇವತ್ತು ಹಾಕಿರಲ್ಲ, ಕಲರ್ ಅಂತೂ ಇವತ್ತು ಹಾಕಿರಲ್ಲ. ಇದು ಜಸ್ಟ್ ನ್ಯಾಚುರಲ್ ಆಗಿರೋದು, ನ್ಯಾಚುರಲ್ ಇದೆ. ಒಂದ್ಸರಿ ವಾಕ್ ಮಾಡ್ಕೊಡ್ತೀವಿ ಸರ್ ನಮ್ಮ ಜೊತೆಗೆ. ಅವ್ರು ನನ್ನ ತಮ್ಮ ಸರ್. ಹಾ ಸರ್.